ಏನ್ರಿ ಮಾಮಿ ತಣ್ಣ ಕೂತ್ಬಿಟ್ಟಿರಿ? ಕೂತಿ ನೋಡಿ ಬಾರವ ಸುಂದ್ರಿ. ಸೊಸಿನ ಮೊಮ್ಮಗನಂತರ ಊರಿಗೆ ಕಳಿಸಿದ್ರಿ? ಆರಾಮಾಗಿ ಮುಟ್ಟಾರಂತ್ರಿ? ಆರಾಮ ಹೋಗ್ಯಾರಂತವ. ಇಲ್ಲೇ ಮಾಡ್ಬಿಡ್ಬೇಕಾಗಿತ್ತೇನಂತೀನ್ರಿ ಮಾಮಿ ಬಾಣಂತನ. ಅಲ್ಲಿ ಹೆಂಗಾಗ್ತದ ಏನ್ರಿವ? ಅಲ್ಲಿ ಬೆಂಗಳೂರಾಗ ಕಾಸುಗಳದು ಕಟ್ಕೊಳ್ಳೋದು ಇಂಥವೆಲ್ಲ ಮಾಡ್ಲಿಕ್ಕಿಲ್ಲ ಅಂತೀನ್ರಿ ಮಾಮಿ. ಏನವ ನನಗೂ ಅಷ್ಟು ಗೊತ್ತಿಲ್ಲ. ಕಾಸುಗಳಿಕ್ಕಿಲ್ಲ ಅಂತೀನವ. ನಮ್ಮಂಗೆ ಅಗಸ್ಟಿಗೆ ಕೊಡೋದು ಅದು ಕೊಡೋದು ಅಂತವೆಲ್ಲ ಏನಿಲ್ಲ ಅಲ್ಲಿ. ಏನ ಹಿಂಗೆ ಲೋಬನ ಹಾಕ್ತೀವಲ್ಲೇವ ನಾವು, ಹಂಗೆ ಹಾಕಿಬಿಡ್ತಾರಂತ. ಲೋಬನ ಹಾಕಿ ತಲೆ ಇದು ಮಾಡ್ತಾರೆ ಅಷ್ಟೇ. ಹಂಗೇನಾರು ಇರ್ಬೋದು, ನನಗೂ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲವ. ಕೇಳಿ ನೋಡ್ರಿ ಮತ್ತೆ. ಪ್ರಿಯಾ ಕೇಳಿರಿ ಇಲ್ಲ? ನಿನ್ನೋಗ ಸುಂದ್ರಿ ಅಂತವೆಲ್ಲ ಹೆಂಗೆ ಕೇಳಿ ಹೇಳಿ, ನಾನು ಕೇಳಿಲ್ಲವ. ಕೇಳಬೇಕು ಅಂದಂಗೆ ಮಾಮಿ, ನಿಮ್ಮ ತಮ್ಮನ ಮಗನ ಲಗ್ನ ಆಯ್ತೇನ್ರಿ? ಅದನ್ನ ನೋಡ್ಲಿಕತ್ತಿರಲ್ಲ ಕನ್ನೆ. ಆಯ್ತಲ್ಲವ, ಮೊನ್ನೆನೇ ಮಾಡಿ ಮುಗಿಸಿದ್ರಲ್ಲ. ಧೂಮ್ ಧಾಮ್ ಮದುವೆ ಮಾಡಿದ್ರು ಅವರು. ಆಯ್ತ್ರಿ. ನೀ ಯಾಕೆ ಇಷ್ಟು ಹೇಳೋದು ಕೇಳ್ತಿ? ಅಲ್ರಿ ಮಾಮಿ, ಎಲ್ಲರದು ಆಗ್ಲಿಕತ್ತದ್ರಿ. ನಮ್ಮ ದೊಡ್ಡಣ್ಣನ ಮಗನಿಗೆ ಲಗ್ನನೇ ಆಗವಲ್ ನೋಡ್ರಿ. ನಿಮ್ಮ ಪ್ರಿಯಾನ್ ಕಡೆ ಯಾವ್ರ ಇದ್ರೆ ಕನ್ಯಾರ ನೋಡ್ರಿ ಮಾಮಿ. ಹೌದಲ್ಲ, ನೋಡ್ತೀನಿ ಮತ್ತೆ. ಅಲ್ಲ, ಬೆಂಗ್ಳೂರ್ಗೆ ಹೋಗಿರ್ತಿದಿ ಮತ್ತೆ ನೀ ಅಂತಲ್ಲಿ ಹೋದಲ್ಲಿ ಇಂಥವೆಲ್ಲ ಕನ್ಯೆ ಗಿನ್ನೆ ಕೇಳ್ಬೇಕವ. ಅದು ಬಿಡ್ತದಿ ಖಾರಬಾರ ಏನೇನ ಬೇರೆ 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 ಹುಚ್ಚಾಕಾರ ಮಾಡ್ಕೋತ ನಿಂದಿರ್ತಿ ಅಲ್ಲಿ ಹೋದಾಗ. ಎದಕ್ಕೆ ಬೇಕವ ಇಂಥವು ನೋಡಿ? ಕನ್ಯೆ ನೋಡೋದಿತ್ತಂದ್ರ ಎಲ್ಲಾರ ಹೋದಲ್ಲಿ ಬಂದಲ್ಲಿ ಕನ್ಯೆ ಕಡೆ ಲಕ್ಷ ಕೊಡ್ಬೇಕವ. ಅದು ಬಿಟ್ಟು ಬರೀ ಅವ್ರದ್ದು ಇವ್ರದ್ದು ಮಾತಾಡ್ಕೊತ ಕೂಡಬಾರ್ದು ಸುಂದ್ರಿ. ಮಾಮಿ, ನಾ ಏನ್ ಮಾಡೀನ್ರಿ? ತೀರಾವ ನೀವಂತ್ರನು ಬರೀ ಏನ್ರ ಹೇಳೋಣ ಹಿಂದಿಂದು ಮುಂದಿಂದು ತಕ್ಕೋತ ಕೂತ್ ಬಿಡ್ತೀರಿ. ಕೆದರಿ 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 ತೆಗಿದ್ರಲ್ಲಿ ಆಗ್ತಿಲ್ರಿ ಮಾಮಿ. ಆಗಿದ್ದು ಆಗೋಯ್ತು, ಬಿಟ್ಟು ಬಿಡ್ಬೇಕ್ರಿ ಅದನ್ನ ಅಲ್ಲಿಗೆ. ಸುಮ್ಮ ಕನ್ಯೆ ಆವಂತ ನೋಡಂದಿದ್ದು ತಪ್ಪ ಏನ್ರಿ ನಿಮಗೆ? ನೋಡ್ರಿವ, ನೋಡ್ತಿದ್ರ ಮನಸ್ಸಿದ್ರ ನೋಡ್ರಿ, ಇಲ್ಲಾಂದ್ರೆ ನನಗೆ ಕೆದರಿ ಕೆದರಿ ತೆಗಿಬೇಡಿ ನೋಡ್ರಿ ಮಾಮಿ, ನನಗೆ ಇಷ್ಟ ಆಗಂಗಿಲ್ರಿ. ನಿನ್ನ ಕೋಡಿ ಇದ್ದಿದ್ದಂಗೆ ಹೇಳಿದ್ರ ಎದ್ದು ಬಂದು ಎದಿ ಗೊತ್ತಂಗ ಆತ ನೋಡು. ಅಲ್ಲ, ನೀ ಮಾಡಿದ ಕರೆ ಅದಿಲ್ಲ ಮತ್ತೆ ಅದನ್ನ ಹೇಳಿನಿ. ಆಯ್ತು ತಗೋ, ಕೆದ್ರಂಗಿಲ್ಲ. ತೊಟ್ಲಕ್ಕೆ ಹೋಗ್ತೀವಲ್ಲ ಬೆಂಗ್ಳೂರ್ಗೆ ಹೋದಾಗ ಕೇಳ್ತೀನಂತ ನಾನು. ಅದೇ ಅಂತೀನ್ರಿ ಮಾಮಿ. ಅವನಿಗೇನು ಕಡಿಮೆ ಆಗದ್ರಿ? ಗೌರ್ಮೆಂಟ್ ನೌಕರಿ ಅದ ರೀ ಮಾಮಿ. ಮಾಸ್ತರ್ ಇದ್ದಾನ, ಬೇಕಾದಂಗೆ 60,000 ರೂಪಾಯಿ ಪಗಾರ ಅದ. 60,000 ಅದ ರೀ ಮಾಮಿ ಪಗಾರ. ಸ್ವಂತ ಮನಿ ಅದ ರೀ, ಹೊಲ ಅದ. ಇನ್ನ ಏನು ಬೇಕು ಹೇಳ್ರಿ? ಇಷ್ಟಿದ್ರೂ ಎಷ್ಟು ದಿಮಾಕವ ಹುಡುಗಿಯರ್ದು. ಅಲ್ಲ ಸುಂದ್ರಿ, ಇಷ್ಟದಂತಿದಿ ಮತ್ತೆ ಇಷ್ಟೆಲ್ಲ ಎಲ್ಲ ಕಡೆ ತಿರುಗಾಡ್ತಿದಿ, ಎಲ್ಲರದು ಎಲ್ಲ ಗೊತ್ತಿರ್ತದ. 4 ವರ್ಷದಿಂದ ಇದೇ ಮಾತ ಹೇಳಿಕತ್ತೀಯವ. ಇನ್ನ ಲಗ್ನ ಆಗೋಲ್ದು ಯಾಕ? ಏನು ಇವಂದು ಏನಾರು ತಪ್ಪದ ಏನ? ಕನ್ಯೆನೇ ಒಂದು ಪಾಸ್ ಮಾಡವಲ್ರ. ಮೊನ್ನೆ ಮನೆಗೆ ಬಂದಿದ್ದಲ್ಲ ಅವನೇ ಇಲ್ಲಿ ಮಣ್ಣನ ಮಗ. ಅಲ್ಲ, ಎಷ್ಟು ಕೂದಲದಂಗ ಇವಲ್ಲ ತಲೆಯಾಗ. ಭಾಳ ವಯಸ್ಸು ತರಗತಿ ಕಾಣ್ತಾನವ. ವಯಸ್ಸಾಗಿಲ್ರಿ ಮಾಮಿ, ಹಂಗೇನಿಲ್ರಿ. ಈಗಿನ ಹುಡುಗರಿಗೆ ನೋಡಿದಿಲ್ರಿ, ಒಬ್ಬೊಬ್ರಿಗೆ ಜಲ್ದಿನೇ ಕೂದಲು ಹೋಗ್ತಾವ್ರಿ. 25 ವರ್ಷ ಆಗಿರ್ತದ್ರಿ ತಲೆ ಕೂದಲಿರಂಗಿಲ್ರಿ ಮಾಮಿ. ಅಂಥವೇನು ಸಂಬಂಧ ಇಲ್ರಿ. ನೋಡ್ಲಿಕ್ಕೆ ಚಂದ ಇದ್ದಾನಿಲ್ರಿ, ಕಣ್ಣು ಮುಗಿಲಿ ಎಷ್ಟು ಚಂದ ಇದ್ದಾನ್ರಿ ನಮ್ಮ ಅಣ್ಣನ ಮಗ. 60,000 ರೂಪಾಯಿ ಪಗಾರ ಅಂದ್ರೆ ಏನು ಸುಮ್ಮನೆ ಏನ್ರಿ? ನೋಡ್ಬೇಕ್ರಿ ಮಾಮಿ, ನೋಡ್ಲಿಕ್ಕತ್ತೀವಿ. ಹಿಂಗೆ ನೋಡ್ರಿ, ಬರ್ತಾವ ಏನಾರ ಒಂದು ಪ್ರಾಬ್ಲಮ್ ಆಗಿ ಪಸಂದ ಬರಲ್ಲ ಆಗ್ಬಿಟ್ಟಾವ. ಜಲ್ದಿ ಏನು ನೋಡಿ ಮುಗಿಸ್ಬಿಡ್ರಿ ಸುಂದ್ರಿ. ಏನೋ ಅಂತಾರಲ್ಲ, ತಲೆಯನ್ನು ಕೂದಲು ಹುಚ್ಚಿ ಹೋಗಿಂದ ಎದಕ್ಕೆ ಬಂತು ಸುಮ್ಮನೆ. ಅದಕ್ಕೆ ಈಗಿನ ಹುಡುಗರು ಶಾಣ್ಯಾರ ಬಿಡು. ಟೊಪಿಗೆ ಹಾಕೋತಾರ, ಇಲ್ಲಾಂದ್ರೆ ವಿಗ್ ಏನೋ ಬಂದಾವಲ್ಲ ಅವು ಹಾಕೋತಾರ. ಕರೆ ಆದ್ರೂ ಮಾಡೋ ವಯಸ್ಸಿಗೆ ಮಾಡಿದ್ರೆ ಚಂದಲ್ಲ. ರೀ ಮಾಮಿ, ನಮಗೂ ಹಂಗೆ ಅನಿಸ್ತದ್ರಿ. ಏನು ಮಾಡಿದ್ರಿ? ಕೂಡೇ ಬರೋವಲ್ಲಾಗ್ಯದಲ್ಲ. ಒಂದು 20 ಕನ್ಯೆ ಬಂದ ನೋಡ್ರಿ ಮಾಮಿ. ಎಲ್ಲ ಕನ್ಯೆಗಳು ಇವ್ರಿಗೆ ಪಸಂದ್ ಬಂದ್ರೆ ಅವ್ರಿಗೆ ಬಂದಿರಂಗಿಲ್ರಿ, ಅವ್ರಿಗೆ ಪಸಂದ್ ಬಂದ್ರೆ ಇವ್ರಿಗೆ ಬಂದಿರಂಗಿಲ್ರಿ. ಇವಂದು ಒಂದು ಸ್ವಲ್ಪ ಏನೋ ಜಾತಕದಾಗ ದೋಷ ಅದಂತ್ರಿ ಮಾಮಿ, ಅದಕ್ಕೆ ಹಿಂಗೆ ಆಗ್ಲಿಕತ್ತದ್ರಿ. ಅಲ್ಲ ಸುಂದ್ರಿ, ಇವ್ರಿಗೆ ಪಸಂದ್ ಬಂದ್ರೆ ಅವ್ರಿಗೆ ಬಂದಿರಂಗಿಲ್ಲ, ಅವ್ರಿಗೆ ಪಸಂದ್ ಬಂದ್ರೆ ಇವ್ರಿಗೆ ಬಂದಿರಂಗಿಲ್ಲ ಅಂತಿರಲ್ಲ. ಈಗ ಮೊದ್ಲಿನಂಗೆ ಮಾಡ್ಕೊತ ಕೂತ್ರ ನಡೆಯಂಗಿಲ್ಲ ತಂಗಿ. ಹೆಂಗೆ ಪಸಂದ್ ಬರಲಿ ಬಿಡ್ಲಿ, ಒಂದು ಕನ್ಯೆ ಆರಿಸಿ ತಂದು ಮಾಡಿಬಿಡೋದು. ಈಗ ಕಾಲನೇ ಹೆಂಗೆ ಬಂದದ, ಏನು ಮಾಡ್ಬೇಕು ಹೇಳು? ಆರಿಸ್ಕೊತ ಕೂಡಿದ್ರಲ್ಲಿ ಆಗ್ತಿಲ್ಲವ ಯವ್ವ, ಮಾಡಿಬಿಡ್ಬೇಕಿಲ್ಲ ಸುಮ್ಮ. ಅವ್ರು ಪಸಂದ್ ಬಂದು ಮಾಡಿದ್ರಂದ್ರೆ ಮಾಡಿಬಿಡ್ಬೇಕು. ವಯಸ್ಸಿನ ಬರ್ತಾ ಬರ್ತದ. ರೀ ಮಾಮಿ, ನಾನು ನಮ್ಮ ಅಣ್ಣಗೆ ಅದೇ ತಿಳಿಸಿ ಹೇಳಿಕತ್ತೀನಿ ರೀ. ಸಣ್ಣಗೆ ಅಂದ್ರು 40 ವಯಸ್ಸು ಆಗ್ಲಿಕತ್ತಿದ್ರಿ ಮಾಮಿ. ಈಗ ಅವ ಹುಡುಗ ಕೇಳವಲ್ರಿ ಮಾತು. ಏನ್ರಿ ಒಂಚೂರು ಹುಡುಗಿ ಚಂದಿಲ್ಲ ಹಂಗೆ ಹಿಂಗೆ ಅಂತ ನಿಂತು ಬಿಡ್ತಾನ್ರಿ. ಏವ್ವ, 5 ವರ್ಷದಿಂದ ಬರೀ 40 ವರ್ಷನೇ ಅಂತ ಹೇಳಕತ್ತೆ ತಾಯಿ. ಹೇಳವಲ್ವೇ ನಾವೇನು ವಯಸ್ಸು ಒಟ್ಟ 45 ಮೇಲೆ ಆಗ್ಲಿಕತ್ತೇವ ಅಂತ ಹೇಳು. ಹೌದು ಸುಂದ್ರಿ, ಮತ್ತೆ ವಯಸ್ಸು ಆಗುವಲ್ಲವ. ಅದಕ್ಕೆ ನಾನೇ ತಯಾರಾಗಿ ನಿಂತೀನಿ ರೀ ಮಾಮಿ. ಈಗ ಯಾವ್ದಾರ ಆಗಲಕ್ಕ ಅಂತಂದು ಮಾಡಿದ್ರೆ ಆಯ್ತು ಅಂತೇಳಿ. ಆಗೋದಿಲ್ಲ, ಅದು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಸುಮ್ ಕಾಯಿ ಬಿಟ್ಬಿಡ್ರಿ. ಮೊದಲೇನು ಕತ್ತು ಕಾಯಕತ್ತಿದ್ರೇನು? ಮೊದಲು ಆರ್ಸಿ ಬಿಡ್ತೀರಿ. ಈಗ ಬೇಕಂದ್ರೆ ಹೆಂಗೆ ಸಿಗ್ತಾವ? ಆಗೋದಿಲ್ಲ, ಅದು ಆಗೋದೇ ಇಲ್ಲದು. ಯಾಕೆ ನಾನು ಹಿಂಗೆ ಯಾಕಂತಿದ್ದಿ ಸುಂದ್ರಿಯಕ್ಕ? ಏನಾಯ್ತು? ಏನಿಲ್ಲ, ನನಗೊಂದು ಫೋನ್ ಬಂದಿತ್ತಲ್ಲ, ಫೋನ್ನಾಗ ಮಾತಾಡಕತ್ತಿದ್ದೆ. ಏನೇನಂದ್ರಿ? ಅದೇ ಶಾಲೆ ಕಾಂಪೌಂಡ್ ಕೆಲಸದ ಕಾಂಟ್ರಾಕ್ಟ್ರು ಫೋನ್ ಮಾಡಿದ್ದು. ಮಳೆಗಾಲಕ್ಕಿಂತ ಮೊದಲ ಕೆಲಸ ಮುಗಿಸಂದಿದ್ದೆ. ಅವ ಈಗ ಚಾಲೂ ಮಾಡ್ತಾನಂತ. ಇಂಥ ಮಳೆಯಾಗ ಏನು ಕೆಲಸ ಮಾಡಿಸ್ತಿ? ಆಗೋದಿಲ್ಲ, ಬೇಡ, ಕೈ ಬಿಟ್ಬಿಡು ಅಂತ ಹೇಳಕತ್ತಿದ್ದೆ. ನೀವೇನು ಡಿಸ್ಕಸ್ ಮಾಡಕತ್ತಿದ್ರಿ? ಅಲ್ಲಪ್ಪ, ಆರಿಸಿ ಕೈ ಬಿಡ್ತೀರಿ ಅಂದಿಲ್ಲ, ಏನದು? ಅದೇ ಸುಂದ್ರಿ ಅಕ್ಕ, ಮೊದಲು ತಮ್ಮ ಲಾಭ ಯಾವುದದಲ್ಲ ಅದು ಆರಿಸಿ ಮಾಡ್ತಾರೆ ಕೆಲಸ. ಈಗ ಇದ್ರ ಶಾಲೆ ಕೆಲಸ ಮಾಡ್ತಾರಂತ. ನಾ ಮೊದಲ ಹೇಳೀನಿ, ಮಳೆ ಚಾಲೂ ಆಗೋದಕ್ಕಿಂತ ಮೊದಲ ಶೂಟ್ಯಾಗನ ಕೆಲಸ ಮಾಡಿ ಮುಗಿಸ್ಬಿಡ್ರಿ ಅಂತ. ಅದಕ್ಕೆ ಹೇಳಂಗೇ ಇಲ್ಲ. ನೀ ಯಾಕೆ ಮುಖ ಹಿಂಗೆ ಮಾಡಿ ನೀವೇನು ಡಿಸ್ಕಸ್ ಮಾಡಕತ್ತಿದ್ರಿ ಹೇಳ್ರಿ?
ನಿಮಗೇನಾರ ಸಂಬಂಧಪಟ್ಟಿದ್ದದನ ಇದು? ಏನಿಲ್ಲ, ನೀ ಏನು ಫೋನ್ಯಾಗ ಮಾತಾಡ್ಲಿಕತ್ತಿದ್ದೆ ನನಗ ಅಂದೆ, ಯಾರಿಗೆ ಗೊತ್ತು? ನೋ ನೋ ಸುಂದ್ರಿಯಕ್ಕ, ನೀವು ಮಾತಾಡಿದ್ರೆ ನಾ ಕೇಳಿಸ್ಕೊಂಡೇ ಇಲ್ಲ. ನಾ ಹೆಂಗ ನಿನಗಂತೀನಿ ಹೇಳು? ಮಾಮಿ ರೀ ನಮಸ್ಕಾರ ರೀ, ಆರಾಮಿದ್ದೀರಿ ಮಾಮಿ? ಆರಾಮಿದ್ದೆ ನೋಡು, ಬಾರಪ್ಪ. ಅಲ್ಲ ಸಿನಣ್ಣ, ಎಲ್ಲ ಕೆಲಸ ಮಾಡ್ತಿ, ನಾ ಕಡೆ ತಿರುಗಾಡ್ತಿದ್ದಿ. ಸುಂದ್ರಿ ಅಣ್ಣನ ಮಗನಿಗೆ ಒಂದು ಕನ್ಯೆ ಅಂತ ನೋಡ್ಬಾರ್ದ? ಹಾಂ, ಕನ್ಯೆ ರೀ ಮಾಮಿ? ಕನ್ಯೆ ಅಂತ ಹೆಸರು ತೆಗಿಬೇಡ್ರಿ ಮಾಮಿ ನೀವು. ಸಾರಿ ರೀ, ಸಾರಿ ಮಾಮಿ. ನೀವು ಬೇರೆ ಏನಾರ ಕೆಲಸ ಹೇಳ್ರಿ, ನಾ ಅಚ್ಚುಕಟ್ಟಾಗಿ ಮಾಡ್ತೀನಿ. ಆದರೆ ಈ ಕನ್ಯೆ ಅಂತ ಮಾತ್ರ ನನ್ನ ಮುಂದೆ ತೆಗಿಬೇಡ್ರಿ ಮಾಮಿ. ಸುಂದರಿ ಅಕ್ಕ ನನಗೆ ಮೊದಲೇ ಹೇಳ್ಯಾಳ್ರಿ, ನಾನು ಒಂದು 4 ಕಡೆ ವಿಚಾರ ಮಾಡೇನ್ರಿ ಮಾಮಿ. ಮಾಡಿಲ್ಲ ಅಂತ ಅನ್ಬೇಡ್ರಿ ನೀವು. ಮಾಡಿದಾಗ ಹುಡುಗರು ಮೊದಲು ಕೇಳೋ ಪ್ರಶ್ನೆ ಏನು ಗೊತ್ತೇನ್ರಿ? ಹುಡುಗ ಏನು ಮಾಡ್ತಾನೆ, ಪ್ಯಾಕೇಜ್ ಎಷ್ಟು? ನೀವು ಗಂಡನ ಜೊತೆ ಸಂಸಾರ ಮಾಡ್ತಾರೆ ಏನು ಇವ್ರು ಪ್ಯಾಕೇಜ್ ಜೊತೆ ಸಂಸಾರ ಮಾಡ್ತಾರೆ? ನನಗೆ ಗೊತ್ತೇ ಆಗೋಲ್ಲಾಗದ್ರಿ ಮಾಮಿ. ಅಪ್ಪ ಅಮ್ಮ ಅವ್ರೂ ಹಂಗೆ ತಯಾರಾಗಿ ನಿಂತಾರ ಬಿಡ್ರಿ ಮಾಮಿ. ಈಗ ನಾ ಅದಕ್ಕೆ ತಂಟಕನೇ ಹೋಗಲ್ಲ ನೋಡ್ರಿ. ಈಗ ಬಿಟ್ಬಿಟ್ಟಿನ್ರಿ ಮಾಮಿ ಕೈ. ಈಗ ಹುಡುಗರು ಯಾರು ಲವ್ ಮಾಡಿರ್ತಾರೆ ನೋಡ್ರಿ, ಅವರೇ ಅದೃಷ್ಟ ಅಂತ ನೋಡ್ರಿ. ಈಗ ನಿಮ್ಮ ಮಗ ನೋಡ್ರಿ, ಪ್ರಿಯಾಕನ ಹಂಗೆ ಲಗ್ನ ಮಾಡ್ಕೊಂಬಂದಲ್ರಿ ಲವ್ ಮಾಡಿ, ಹಂಗೆ ಮಾಡ್ಕೊಂಡ್ಬಿಡ್ಬೇಕ್ರಿ. ಅದೇ ಪರಿಹಾರ, ಇಲ್ಲಂದ್ರೆ ನೋವೇ ಚಾನ್ಸೇ ಇಲ್ಲ. ಯಾಕಿಲ್ಲ, ಎಲ್ಲ ಆಗ್ತಾವ. ನಾವೇನು ಪ್ಯಾಕೇಜ್ ಗೀಕೇಜ್ ಅದೇನ ನೋಡೇ ಬಂದಿವಿ ಏನು? ನಮ್ಮ ಗಂಡನ ಮನ್ಯಾಗ ಅವಾಗ ಏನು ಒಕ್ಕಲ್ತನ ಇತ್ತಿನ. ಈಗ ಕೂಳ್ ಬಡಿಲಾರ್ದಕ್ ಆಗ್ಲಾರ್ಕ ಸಿಟಿ ಸೇರಿ ಪಿಜ್ಜಾ ಬರ್ಗರು ಮೆಚ್ಚಿ ಸಿಟಿಯನ್ ಹುಡುಗರ್ನೇ ಕೇಳ್ತಾರೆ. ಈಗ ನಮ್ಮ ಕಾಲದಾಗ ಎಲ್ಲಿತ್ತ ಯಪ್ಪ ಇವೆಲ್ಲ? ನಮ್ಮ ತಂದೆ ತಾಯಿ ಎಂಥ ಹುಡುಗನ್ ತೋರಿಸ್ತಾರ ಅಂತ ಹುಡುಗನ್ ಕಟ್ಕೊಂಡು ಬರ್ತಿದ್ವಿ ನಾವು. ನೋಡಿ ಇಲ್ಲ ನೀನೇ? ಮಾಮಿ, ಆವಾಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಅಜ್ಜಗಜ್ಜ ಅಂತಾರ ವ್ಯತ್ಯಾಸ ಅದ ಹೇಳ್ರಿ ಮಾಮಿ. ಅದು ಹೇಳಂಗಿಲ್ರಿ. ನಾ ಲಗ್ನ ಆಗೋ ಟೈಮ್ನಾಗ ಕನ್ಯಾಗಳು ಏನ್ರಿ ಮಾಮಿ ಲೆಕ್ಕನೇ ಇದ್ದಿದ್ದಿಲ್ರಿ. ಎಷ್ಟು ಮಂದ್ರಿ ನಮ್ಮ ಸಂಬಂಧಿಕರದಾಗ 4-5 ಕನ್ಯೆ ಇದ್ದು ರೀ. ಈಗನು ಅದಾವ ಬಿಡ್ರಿ, ಭಾಳ ಅದಾವ. ಆದ್ರೆ ಕಂಡೀಷನ್ ಅಪ್ಲೈ ಮಾಡ್ತಾರ್ರಿ ಮಾಮಿ. ಹೌದು ಬಿಡು ಚಿನ್ನಣ್ಣ, ನೀ ಹೇಳೋದನ್ನು ಕರೆಯದ. ಈಗ ಹೆಂಗ ಕನ್ಯಾಗಳು ನಡ್ದದಲ್ಲ ಹಂಗ ಹೊರಗೊಳ್ದಿತ್ತಪ್ಪ ಅವಾಗ ಡಿಮ್ಯಾಂಡು. ಎಲ್ಲ ಕಡೆ ಬುತ್ತಿ ತೊಗೊಂಡೇನೋ ಅಂತಾರಲ್ಲ, ಕನ್ಯಾ ಕರ್ಕೊಂಡು ಹೊರ ಇದ್ದಲ್ಲಿ ಹೋಗಿ ಕರ್ಕೊಂಡು ಹೋಗ್ತಿರ್ ತಂದೆ ತಾಯಿ. ಈಗೆಲ್ಲ ಯಪ್ಪ ಉಲ್ಟಾ ಆಗ್ಯದ ಕಾಲ. ಅದೇ ರೀ ಮಾಮಿ, ನಾ ಏನು ಹೇಳ್ತೀನಿ ರೀ, ಈಗ ಫುಲ್ ಕಂಡೀಷನ್ ಅಂದ್ರೆ ಕಂಡೀಷನ್ ರೀ. ಭಾಳ ಆಗ್ತಾರೆ ಹೇಳ್ರಿ ಮಾಮಿ. ಅದು ತಟಗ ಅಲ್ರಿ ಅದು ಕಂಡೀಷನ್ ಹಾಕಿದ್ರೆ. ಅದಕ್ಕೆ ಸುಂದ್ರಾಗ ಯಾವ ಥರ ಬರಲಿ ಒಂದು ಕನ್ಯೆ ಮಾಡಿ ಮುಗಿಸ್ಬಿಡೋದು ಚಲೋ ಅಂತ ನನ್ನ ಅಭಿಪ್ರಾಯ ನೋಡುವ. ನಾವು ಅದೇ ಮಾಡ್ಬೇಕಂತ ಮಾಡಿವೇಯಪ್ಪ. ನೋಡ್ರಿ ಮಾಮಿ, ಮೊನ್ನೆ ಒಂದು ಕನ್ಯೆ ನೋಡಿ ಬಂದಾರಿ, ಎಲ್ಲ ಫೈನಲ್ ಆಗ್ಯಾದ್ರಿ. ಇನ್ನೇನು ನಿಶ್ಚಯ ಮಾಡಬೇಕು ಅಷ್ಟರೊಳಗೆ ಹಾಕಿ ಕನ್ಯೆ ಫೋನ್ ಮಾಡ್ಯಾ ಅಂತ್ರಿ ನಮ್ಮ ಅಣ್ಣನ ಮಗನಿಗೆ. ಫೋನ್ ಮಾಡಿ, ಇಲ್ರಿ ನಾನೊಬ್ರಿಗೆ ಕಮಿಟ್ ಆಗೀನಿ, ನೀವೇ ನನಗೆ ಇಷ್ಟ ಇಲ್ಲ ಅಂತೇಳಿ ನಮ್ಮ ಅಪ್ಪಮ್ಮನ ಮುಂದೆ ಬಂದು ಹೇಳಿಬಿಡ್ರಿ ಅಂತ. ಏನು ಮಾಡ್ಬೇಕು ಹೇಳ್ರಿ ಹಿಂಗಾದಾಗ? ನೋಡವ ತಾಯಿ, ಏನು ಮಾಡ್ತಿ ಹಿಂಗಾದ್ರೆ? ಈ ಫೋನ್ ಬಂದು ಏನು ಚಂದಿಲ್ಲ ಸುಂದರಿ ಅದು. ಮಮ್ಮಿ ರೀ, ಕನ್ಯೆಗಳು ಶಾರ್ಟೇಜ್ ಆಗ್ಲಿಕ್ಕೆ ಏನು ಸಮಸ್ಯೆ ಅದ ಅಂತ ಗೊತ್ತದೇನ್ರಿ ನಿಮಗೆ? ಅದು ಕಂಡು ಹಿಡಿಬೇಕಾದ್ರೆ ಇದಕ್ಕೊಂದು ವಿಜ್ಞಾನಿಗಳ ತಂಡ ಮಾಡಿ ರಿಸರ್ಚ್ ಮಾಡಬೇಕಾಗದ ರೀ. ಇಲ್ಲಾಂದ್ರೆ ಹೆಂಗ್ರಿ ಮಮ್ಮಿ? ಪಾಪ ನಮ್ಮ ಹುಡುಗರು ಮೋಕ್ಷ ಇಲ್ಲದಂಗೆ ಹೋಗ್ಬೇಕಾಗ್ತದ್ರಿ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರಿಬೇಕಂತ ಮಾಡೀನಿ ಮಮ್ಮಿ ನಾ. ಪತ್ರ ಬರೀತಾನಂತ? ಆಯ್ತಾಯ್ತು, ಬರೇಕಂತೇಳ ಪತ್ರನ. ಯಾಕೆ ಶಾರ್ಟೇಜ್ ಆಗ್ಯಾವ ಅಂತ ಗೊತ್ತಿಲ್ಲನ? ಅವಾಗ ನೋಡಿದಿಲ್ಲ ಹೆಂಗ್ ಮಾಡ್ತಿದ್ರು? ಹೆಣ್ಣಿದ್ದವ ಅಂದ್ಗನೆ ತೆಗಿಸ್ಲಿಕ್ಕೆ ಹೋಗೋರು, ಹೆಣ್ಣಿದ್ದವ ಅಂದ್ಗನೆ ತೆಗಿಸ್ಲಿಕ್ಕೆ ಹೋಗೋರು. ಹಂಗೆ ಮಾಡಿ ದೇವ್ರ ತರ್ಸ್ತು ಅಂದ್ಬಿಟ್ಟನ. ಅದಕ್ಕಂತಲೇ ಶಾರ್ಟೇಜ್ ಆಗ್ಯಾವ. ಅದ್ರಾಗ ಏನದ? ಪತ್ರ ಬರ್ಲಿಕ್ಕೆ ಹೋದ್ರೆ ನಿನಗೆ ಉಗಿದು ಕಳಿಸ್ತಾರ ಅವರು. ಎಷ್ಟು ಹೇಳಿದಿವಪ್ಪ ನಾವು ತೆಗಿಸ್ಬಾರ್ದು ಅಂತ. ಅವಾಗ ಭ್ರೂಣ ಹತ್ಯೆ ಮಾಡಿದ್ರಲ್ಲ, ಈಗ ಅನುಭವಿಸ್ರಿ ಅಂತಾರ ಅವರು. ಯಾವ ಸರ್ಕಾರದವ್ರನ್ನು ಏನು ಮಾಡ್ಬೇಕು? ಅವ್ರ ಪಾಪ, ನಮ್ಮ ಪಾಪ ಇದಕ್ಕೆ. ಅದು ಕರೆ ಅದ ಬಿಡ್ರಿ ಮಾಮಿ. ಅದು ಮಾಡಿದ ತಪ್ಪದ ಇಲ್ಲ ನಂಗಲ್ಲ. ಇಷ್ಟು ಇದು ಮಾಡೋದಂದ್ರೇನ್ರಿ ಮಮ್ಮಿ? ಆದರೂ ಕಾಲ ಭಾಳ ಚೇಂಜ್ ಆಗ್ಯದಲ್ರಿ ಮಮ್ಮಿ. ಇದಕ್ಕೊಂದು ಏನಾರ ಪರಿಹಾರ ಕಂಡು ಹಿಡಿಲೇಬೇಕ್ರಿ ಮಮ್ಮಿ. ನಮ್ಮಂಥವ್ರು ಎಲ್ಲರೂ ಕೂಡಿ ಕಂಡು ಹಿಡಿದ್ರೇ ಆಗ್ತದ್ರಿ ಇದು. ಕಂಡು ಹಿಡಿಯಕಂತೇಳ ಇಷ್ಟೆಲ್ಲ ಚಾಣೆತನ ಚಂದ ಮಾತಾಡ್ತಿದ್ದಿ, ಅದು ಮಾತ್ರ ಬಿಡವಲ್ಲಿ ಒಟ್ಟ ಕುಡಿದು. ಸರಿ ರೀ ಮಾಮಿ, ನಮ್ಮ ಪರ್ಸ್ನಲ್ ವಿಷಯಕ್ಕೆ ತೆಗಿಬೇಡ್ರಿ ಅದನ್ನು. ಅದು ತೆಗಿಬೇಡ್ರಿ ಮಾಮಿ. ನಾವು ತಗೊಳ್ಳೋದ್ರಿಂದನೇ ಶಾಣೆ ಆಗಿವ್ರಿ ಮಮ್ಮಿ. ಅದು ಪರಮಾತ್ಮ ಹೊಟ್ಟೆ ಹೋಯ್ತು ಅಂದ್ರೆ ನಾವು ಫುಲ್ ಸ್ಟ್ರಾಂಗ್ ಶಾಣೆ ಆಗ್ಬಿಡ್ತೀವಿ ರೀ. ಅವು ಮಾತುಗಳೆಲ್ಲ ತಂತಾನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ್ರಿ ಮಮ್ಮಿ. ನಾವು ತಗೊಳ್ಳಾರ್ದಾಗ ಏನು ಮೊದಲು ದಡ್ರಿದ್ದೀವ್ರಿ ಮಮ್ಮಿ, ನಮ್ಗೆ ಏನೂ ಗೊತ್ತಿದಿಲ್ರಿ. ಈಗ ಎಲ್ಲದ್ರ ಬಗ್ಗೆ ವಿಚಾರ, ದೇಶದ ಬಗ್ಗೆ ವಿಚಾರ ಮಾಡಬೇಕು ಅಂದ್ರೆ ಅದು ನಮಗೊಂಚೂರು ಪರಮಾತ್ಮ ಹೊಟ್ಟೆಗೆ ಹೋಗ್ಬೇಕಾಗ್ತದ್ರಿ. ಅಯ್ಯಯ್ಯ, ಆಯ್ತು, ನೀನು ಚೇಂಜ್ ಮಾಡ್ಲಿಕ್ಕೆ ಯಾರ ಕೈಯಿಂದನೂ ಸಾಧ್ಯ ಆಗಂಗಿಲ್ಲ. ಹರಿಬ್ರಹ್ಮ ಬಂದ್ರೂ ಅದು ಆಗ್ಲಾರ್ದು ಮಾತದ. ಆಯ್ತು, ಈಗ ನಾಷ್ಟ ಪಷ್ಟ ಮಾಡಿ ಇಲ್ಲ ನಡಿ ಇನ್ನು.
ಆಗ್ಯದ್ರಿ ಮಾಮಿ, ನಮ್ದೆಲ್ಲ ನಾಷ್ಟ ಊಟ ಎಲ್ಲ ಮುಂಜಾನೆ ನಮ್ಮ ಹೆಂಡ್ರು ಮಾಡಿ ಕಳಿಸ್ಬಿಡ್ತಾರೆ ನಮಗೆ. ಬರಲಿ ರೀ ಮಾಮಿ, ಥ್ಯಾಂಕ್ ಯು ಮಾಮಿ. ಸುಂದ್ರಕ್ಕ, ಇವು ಡೋಂಟ್ ವರಿ, ನಿಮ್ಮ ಅಣ್ಣನ ಮಗನಿಗೆ ಕನ್ಯೆ ಸಿಗ್ತಾವ ಸಿಗಂಗಿಲ್ಲ ಅಂತಿರಂಗಿಲ್ಲ. ಒಂದು ಹೆಣ್ಣಿಗೆ ಒಂದು ಗಂಡು ಅಂತೇಳಿ ದೇವ್ರು ಮಾಡಿ ಕಳಿಸಿರ್ತಾನಂದ್ರೆ ಅದು ಆಗ್ತದೆ. ನಾ ಹೋಗಿ ಬರ್ತೀನಿ ರೀ ಮಾಮಿ. ಸುಂದ್ರಕ್ಕ ಬಾಯ್. ಹೋಗ್ಬಾರಪ್ಪ. ಹಂಗ ನೋಡ್ ಸುಂದ್ರಿ, ನಾನು ಆ ಕಡೆ ವಿಚಾರ ಮಾಡ್ತೀನಿ, ನೀನು ಅಲ್ಲೇ ಇಲ್ಲೇ ನೋಡ್ತಿರು. ಹಂಗಾರ ಮಾಡಿ ಮುಗಿಸ್ಬಿಡ್ರಿ ಜಲ್ದಿ. ಅದಕ್ಕೆ ರೀ ಮಾಮಿ, ನಾವೊಂದು ಪ್ಲ್ಯಾನ್ ಮಾಡೀನಿ. ಈ ವಾಟ್ಸಪ್ ಗ್ರೂಪ್ ಅಂತಾರಲ್ರಿ, ಅದು ಮಾಡಿ ಒಂದು ಸ್ವಲ್ಪ ಸುಮ್ಮ ಕನ್ಯೆಗಳು ಹೊರದ್ದು ಏನರ ಕೆಲಸ ಮಾಡಿಸ್ಬೇಕಂತ ಅನ್ಸ್ಲಿಕತ್ತದ್ರಿ. ನೀವೇನಂತೀರಿ ಇದಕ್ಕೆ? ಈ ಸುಂದ್ರಿ, ಏಜೆಂಟ್ಗಳು ಭಾಳ ಮಂದಿ ಆಗ್ಯಾರ. ಕನ್ಯಾಗಳಿಗಿಂತ ಏಜೆಂಟ್ಗಳು ಭಾಳ ಮಂದಿ ಆಗ್ಯಾರ. 50,000 1,00,000 ರೂಪಾಯಿ ಕೊಟ್ರ ಎಂತ ಕನ್ಯೆ ಅಂತ ಕಂತೆ ಮಾಡಿಸ್ತಾರ. ಹೌದು ಬಿಡ್ರಿ ಮಾಮಿ, ಆಗ್ಯಾರ. ಎಲ್ಲಿರಂಗಿಲ್ಲ ಹೇಳ್ರಿ, ಎಲ್ಲ ಕಡೆ ಕಾಂಪಿಟೇಷನ್ ಇದ್ದೇ ಇರ್ತದ್ರಿ. ನಾನು ಒಂದು ಮಾಡಿ ತೆಗೆದು ಬಿಡ್ದ್ರಿ, ಸುಮ್ಮ ಒಂದು ಮಾಡಿ ಹೊರ ಕನ್ಯೆ ಮಾಡಿಸಿದ್ರಾಯ್ತಂತ ಮಾಡೀನಿ. ನೋಡಮಂತ ಮಾಡ್ತೀನಿ ರೀ, ನಾ ಬಿಡಂಗಿಲ್ಲ ರೀ ಮಾಮಿ ಅದನ್ನು. ನಿಮ್ಮ ಕಡೆ ಯಾವರ ಹೊರ ಕನ್ಯೆ ಇದ್ರೆ ಹೇಳ್ರಿ, ನನ್ನ ಕಾಂಟ್ಯಾಕ್ಟ್ ಮಾಡಿರಿ, ನಾ ಮಾಡಿಸ್ತೀನಿ ಅಂತ. ವರ ಕನ್ಯೆ ಮಾಡಿಸೋದಂದ್ರ ಸುಮ್ಮಲ್ಲ ಸುಂದ್ರಿ, ಭಾಳ ಹುಷಾರಿರ್ಬೇಕು. ಒಂದು ಸ್ವಲ್ಪ ಮಾಡಿದ್ರಾಗ ಏನ್ರ ಹೆಚ್ಚು ಕಡಿಮೆ ಆಯ್ತು ಅಂದ್ರ ಮನಿತನ ಬಂದು ಹೊಡಿತಾರ, ತಿಳ್ಕೊ ಅದನ್ನ. ಅಷ್ಟು ಹಚ್ಕೊಳಕ್ಕೆ ಹೋಗಿಲ್ರಿ ಮಾಮಿ. ಹೊರ ಕನ್ಯೆ ತೋರ್ಸೋದು ಮಾಡೋದು ಮದುವೆ ಆಗತನ ಅಷ್ಟೇ ನಾವು ಜವಾಬ್ದಾರಿ. ಮದುವೆ ಆಗಿನ ನಮ್ಗೆ ಜವಾಬ್ದಾರಿನೇ ಇಲ್ರಿ ಅದು. ಹಂಗೆ ನೋಡಿದ್ರೆ ಮಾಮಿ, ಅವರಿಬ್ಬರು ಜಗಳ ತೆಗೆದ್ರ ಎಲ್ಲದಕ್ಕೂ ಏಜೆಂಟ್ ಮೇಲೆ ಬಂದ್ರೆ ಮುಗೀತ್ರಿ ಅದು ಕತಿ. ಅಲ್ಲ, ಎಲ್ಲದಕ್ಕೂ ಬರಂಗಿಲ್ಲ ಕರೆ. ಆದ್ರೂ ಯಾರು ನಡುವಾಗಿ ಮಾಡಿಸಿದವ್ರ ಮೇಲೆ ಬರ್ತಾರ. ಅಯ್ಯವ್ವ ಚಲೋ ಇದ್ರ ಈ ಆಕಿ ಮಾಡ್ಸಾಳ ಚಲೋ ಆಗ್ಯದ ಅಂತಾರ. ಅದೇ ಒಂದು ಸ್ವಲ್ಪ ಕೆಟ್ಟಂತಿಕೋ, ಈಯವ್ವ ಗೊತ್ತಿದ್ರು ಮಾಡ್ಸಾಳ, ಎಲ್ಲಿ ತಂದು ಮಾಡ್ಸಾಳನೆ, ಆಕಿ ಮಾಡ್ಸಿದಕ್ಕೆ ಹಿಂಗಾಗ್ಯದ ಅಂತೇಳಿ ಎಲ್ಲ ಅಪವಾದ ಮಾಡಿಸಿದವ್ರ ಮೇಲೆ ಬರ್ತದ. ಅಯ್ಯವ್ವ ಅದಕ್ಕೆ ಹೇಳಿಕತ್ತಿನ. ಹಂಗಾಗಿ ನಡುವಾಗಿ ಮಾಡಿಸ್ಲಿಕ್ಕಿಂತ ಮುಂದೆ ತುಳಿತಾರ್ರಿ ಯಾರು ಸಂಬಂಧಿಕರೊಳಗೆ. ಅದಕ್ಕೆ ಏಜೆಂಟ್ ಆಗಿಬಿಟ್ನೆ ಅಂತಿಕೋರಿ, ಅದು ಯಾವುದೋ ಜಂಜಾಟನೇ ಇರಂಗಿಲ್ಲ ರೀ. ಅವ್ರದ್ದು ಹೊರಗೆ ಬಂದಿದ್ದು ಕನ್ಯಾಗ ತೋರಿಸೋದು, ಕನ್ಯೆ ಬಂದಿದ್ದು ಹೊರಗೆ ತೋರಿಸೋದು, ಒಂದಿಷ್ಟು ಕಮಿಷನ್ ತೊಗೊಂಡು ಮಾಡಿಸಿಬಿಡ್ತ್ರಿ. ಅದ್ರಾಗ ಬಂದು ಕನ್ಯಾದಾಗ ಒಂದು ನಮ್ಮ ಅಣ್ಣ ಮಗನಿಗೆ ಒಂದು ಮಾಡಿಸಿಬಿಟ್ರಾಯ್ತಂತ್ರಿ. ನೋಡುವ ಏನು ಮಾಡ್ತೀವಿ ಮಾಡಿ, ಯಾಕ ತಯಾರಾಗಿ ನಿಂತಿದ್ದು ಮಾಡ್ಬೇಕಂತ. ನಿನಗೆ ಚಲೋ ಅನಿಸ್ತಂದ್ರೆ ಮಾಡಿ ಅದನ್ನೇ. ಆಯ್ತವ ಯವ್ವ ಸುಂದ್ರಿ, ನನ್ನ ಕೆಲಸ ಅದ, ನಾ ಹೋಗ್ತೀನಿ. ಅವಲಕ್ಕಿ ಮಾಡ್ಬೇಕು, ನಿಮ್ಮ ಮಾವ ಬರ್ತಾರೆ ಈಗ, ಮಾಡಂತ ಹೇಳೋಗ್ಯಾರ. ಇನ್ನು ಬರಷ್ಟಿಗೆ ಮಾಡಲಿಲ್ಲ ಅಂದ್ರೆ ನನ್ನ ಕತ್ತಿ ಏನೋ ಅಂತಾರಲ್ಲ, ಅಷ್ಟು ಉಗ್ರ ನರಸಿಂಹ ಆಗ್ಬಿಡ್ತಾರ ಅವ್ರು. ಹೋಗ್ಬರ್ತೀನಿ ನಾನು ಒಳಗೆ, ನಡೀತೀಯಾ ನೀನು? ಹಾಂ ಆಯ್ತು ರೀ ಮಾಮಿ, ನಾನು ಹೋಗಿ ಬರ್ತೀನಿ ರೀ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಠಣ್ಣ ಅಂತ ಬಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಎಲ್ಲರಿಗೂ ಧನ್ಯವಾದಗಳು.